ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಜೆಸಿಲ್ ಡಿಸೋಜ. ನೀವು ಇಲ್ಲಿ ತನಕ ಟಿವಿ ವಿಕ್ರಮವನ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ. ಜಟ್ಟಿ ಕೆಳಗೆ ಬಿದ್ರು ಮೀಸೆ ಮಣ್ಣಾಗಿಲ್ಲ ಅಂದಾಗೆ ಪಾಕಿಸ್ತಾನದ ಕತೆ ಆಗಿದೆ. 64 ಪಾಕ್ ಸೈನಿಕರು ಸತ್ತಿದ್ದಾರೆ. 100ಕ್ಕೂ ಹೆಚ್ಚು ಉಗ್ರರನ್ನ ಹೊಡೆದು ಹಾಕಿದ್ದೇವೆ. ಏರ್ಬೇಸ್ ಅನ್ನೇ ಸರ್ವನಾಶ ಮಾಡಿದ್ದೇವೆ. ಆದ್ರೂ ಕೂಡ ಆಸಿಮ್ ಮುನೀರ್ನೆ ಪ್ರಮೋಷನ್ ಕೊಡ್ತಾ ಇದ್ದಾರೆ, ನಾವೇ ಯುದ್ಧ ಗೆದ್ದಿದ್ದು ಅಂತ. ಇಂತಹ ಮಾನ ಇಲ್ಲದೆ ಇರುವ ದೇಶ ಪಾಕಿಸ್ತಾನ. ಯಾವತ್ತೂ ಅದು ಸೋತಿದ್ದೇವೆ ಅಂತ ನಿಜ ಒಪ್ಕೊಳ್ಳೋದೇ ಇಲ್ಲ. ಮರಿಯಂ ನವಾಜ್ನ ಒಂದು ವಿಡಿಯೋ ವೈರಲ್ ಆಗ್ತಾ ಇದೆ. ನಾವು ಬಿಡೋದಿಲ್ಲ ಅನ್ನುವ ಮಾತು ಹಾಗೂ ಗಾಳಿಯಲ್ಲಿ ಯುದ್ಧ ಮಾಡ್ತೀವಿ ಅನ್ನುವ ಮಾತು. ಮೊದಲೇ ಒಂದು ಹೇಳಿಕೆಯನ್ನ ಕೊಟ್ಟಿದ್ರು, ನೀರನ್ನ ತಡೆದ್ರೆ ನಿಮ್ಮ ಉಸಿರನ್ನೇ ನಿಲ್ಲಿಸ್ತೇವೆ ಅಂತ. DGY SPR ಕೂಡ ಒಂದು ಹೇಳಿಕೆಯನ್ನ ಕೊಡ್ತಾರೆ. ಪಾಕಿಸ್ತಾನ ಭಾರತವನ್ನ ನಾಶ ಮಾಡೋದಕ್ಕೆ ಎಲ್ಲ ರೀತಿ ಟ್ರೈ ಮಾಡ್ತಾ ಇರುತ್ತೆ ಅಂತ. ಚೀನಾದ ವುಹಾನ್ ಇನ್ಸ್ಟಿಟ್ಯೂಟ್ ಆಫ್ ವೈರಾಲಜಿ ಇದರಲ್ಲಿ ಕೋವಿಡ್ ವೈರಸ್ನ ಕಂಡುಹಿಡಿಯಲಾಗಿತ್ತು. ಇದೇ ಯೂನಿವರ್ಸಿಟಿ ಈಗ ಪಾಕಿಸ್ತಾನದ ಡಿಫೆನ್ಸ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಆರ್ಗನೈಸೇಷನ್ ಜೊತೆ ಕೊಲಾಬ್ರೇಷನ್ ಮಾಡಿದೆ. ಈ ಲ್ಯಾಬ್ 4000 ವೈರಸ್ಗಳನ್ನ ಟೆಸ್ಟಿಂಗ್ ಮಾಡೋಕ್ಕೋಸ್ಕರ ಪಾಕಿಸ್ತಾನಕ್ಕೆ ಕೊಟ್ಟಿದೆ. ಚೀನಾ ತಮ್ಮ ದೇಶದಲ್ಲೇ ಇದನ್ನ ಟೆಸ್ಟ್ ಮಾಡೋದಿಲ್ಲ. ಯಾಕಂದ್ರೆ ಪಾಕಿಸ್ತಾನ ಹಾಗೂ ಭಾರತದ ಜೆನೆಟಿಕ್ಸ್ ಒಂದೇ ಅನ್ನೋದು ಅವರಿಗೂ ಕೂಡ ಚೆನ್ನಾಗಿ ಗೊತ್ತಿದೆ. ಆಸಿಮ್ ಮುನೀರ್ ಒಪ್ಕೊಂಡ್ರು ಒಪ್ಪಿಲ್ಲ ಅಂದ್ರೂ ಕೂಡ ನಮ್ಮ ಮತ್ತು ಅವರ ಜೆನೆಟಿಕ್ಸ್ ಒಂದೇ ಆಗಿರೋದು. ಇದರಿಂದ ಏನಾಗುತ್ತೆ ಅಂದ್ರೆ ವೈರಸ್ ಜೆನೆಟಿಕ್ಸ್ನ ಐಡೆಂಟಿಫೈ ಮಾಡ್ಕೊಳ್ಳುತ್ತೆ ಮತ್ತೆ ವೈರಸ್ ಅನ್ನ ಆಕ್ಸೆಸ್ ಕೂಡ ಮಾಡ್ಕೊಳ್ಳುತ್ತೆ. ತಂತ್ರಜ್ಞಾನದ ಮೂಲಕ ಆ ವೈರಸ್ಗಳ ಕ್ಯಾರೆಕ್ಟರಿಸ್ಟಿಕ್ಸ್ ಗಳನ್ನ ಕೂಡ ಚೇಂಜ್ ಮಾಡಬಹುದು. ಇದರಿಂದ ಭಾರತದಲ್ಲಿ ಬಯೋವಾರ್ ಕೂಡ ಮಾಡಬಹುದು. ನಾವು ನಿಮ್ಗೆ ಭಯ ಪಡಿಸ್ತಾ ಇಲ್ಲ, ನಿಮ್ಗೆ ಎಚ್ಚರಿಕೆಯನ್ನ ಕೊಡ್ತಾ ಇದ್ದೀವಿ. ಇಂಡಸ್ ವಾಟರ್ ಟ್ರೀಟಿ ಏನಿದೆ ಅದು ಪಾಕಿಸ್ತಾನದ ಜೀವಾಳ ಆಗಿತ್ತು. ಅವರಿಗೆ ಬೇಕಾದಾಗ ನೀರು ಸಿಗದೆ ಮತ್ತೆ ಜಾಸ್ತಿ ನೀರು ಹರಿವಿಕೆಯಿಂದ ಅಲ್ಲಿನ ಬೆಳೆಗಳು ನಾಶ ಆಗಿದೆ. ಎಕ್ಸ್ಪೋರ್ಟ್ ಮಾಡ್ತಿದ್ದ ಬಾಸ್ಮತಿ ರೈಸ್ ಕೂಡ ಈ ವರ್ಷ ಕಡಿಮೆ ಆಗಿದೆ. ಎಕಾನಮಿ ಹೇಗೋ ಮೊದಲೇ ಬಿದ್ದೋಗಿತ್ತು. ಈ ವರ್ಷ ಮಳೆ ಕೂಡ ಕಡಿಮೆ ಆಗಲಿದೆ ಅಂತ ಹವಾಮಾನ ಇಲಾಖೆ ಸಂದೇಶ ಕೂಡ ನೀಡಿದೆ. ಇದೆಲ್ಲದರ ಮಧ್ಯ ಪಾಕಿಸ್ತಾನದಿಂದ ಬರ್ತಾ ಇರುವ ಹೇಳಿಕೆ ನೋಡಿದ್ರೆ ಚೀನಾ ಟೆಸ್ಟಿಂಗ್ಗೆ ಕೊಡ್ತಾ ಇರುವ ವೈರಸ್ನಿಂದ ಭಾರತಕ್ಕೆ ತೊಂದರೆ ಇದೆಯಾ? ಊಹಾಪೋಹ ಇರೋದನ್ನ ನಾನು ನಿಮಗೆ ಹೇಳ್ತಾ ಇಲ್ಲ. ಇಂಟರ್ನ್ಯಾಷನಲ್ ಮೀಡಿಯಾದಿಂದ ವೆರಿಫೈ ಆಗಿರುವ ಮ್ಯಾಟರ್ಸ್ ಅಷ್ಟೇ ಹೇಳ್ತಾ ಇದ್ದೀವಿ. 4000 ವೈರಸ್ಗಳು, ಇದನ್ನ ನಾವು ತಡಿಬೇಕಾಗಿದೆ. ಇದೆಲ್ಲ ಇಂಡಿಯನ್ ಸೆಕ್ಯೂರಿಟಿ ಆಫೀಸರ್ಸ್ಗಳಿಗೆ ಗೊತ್ತಿಲ್ಲದೆ ಇರುವ ವಿಷಯ ಏನಲ್ಲ. ಅದಕ್ಕೆ ಬೇಕಾದ ವ್ಯವಸ್ಥೆಯನ್ನ ಕೂಡ ಭಾರತ ಮಾಡಿಕೊಳ್ಳುತ್ತೆ. ಒಂದು ಟೈಮ್ನಲ್ಲಿ ಟ್ರಂಪ್ ಮತ್ತು ಮೋದಿ ವಿರುದ್ಧ ಕೋವಿಡ್ ಅನ್ನ ಕೂಡ ಚೀನಾ ಅಸ್ತ್ರವಾಗಿ ಬಳಸಿಕೊಂಡಿತ್ತು. ಈ ವಿಷಯವಾಗಿ ಟ್ರಂಪ್ ಅಧಿಕಾರ ಕೂಡ ಕಳೆದುಕೊಳ್ಬೇಕಾಯ್ತು. ಆದ್ರೆ ಮೋದಿ ಸ್ವಲ್ಪದಲ್ಲೇ ಬಚಾವಾದ್ರು. ಈಗ ಸಾವಿರಾರು ವೈರಸ್ಗಳ ವಿಷಯ ಬಂದಿದೆ. ಟೆಸ್ಟಿಂಗ್ ಮಾಡ್ತಾ ಇದ್ದಾರೆ, ಡೆವಲಪ್ಮೆಂಟ್ ಸಹ ಮಾಡ್ತಾ ಇದ್ದಾರೆ. ವೈರಸ್ನ ಮೈಕ್ರೋ ಆರ್ಗ್ಯಾನಿಸಮ್ ಏನಿರುತ್ತೆ ಅದನ್ನ ಕೂಡ ಮಾಡಿಫೈ ಮಾಡ್ತಾ ಇದ್ದಾರೆ. ಇದರ ಜೊತೆಗೆ ಅವರು ಭಯೋತ್ಪಾದಕರನ್ನ ಕೂಡ ಕಳಿಸ್ತಾ ಇದ್ದಾರೆ. ಇಲ್ಲಿಗೆ ಸುಮ್ಮನೆ ಆಗಿಲ್ಲ, ನಮ್ಮ ಟ್ರಾನ್ಸ್ಪೋರ್ಟ್ ನೆಟ್ವರ್ಕ್ಗಳ ಮೇಲೆ ಕೂಡ ದಾಳಿಯನ್ನ ಮಾಡೋಕೆ ನೋಡ್ತಾ ಇದ್ದಾರೆ. ಅದರಲ್ಲೂ ನಮ್ಮ ದೊಡ್ಡ ಸಾರಿಗೆ ಅಂದ್ರೆ ರೈಲ್ವೆ ಅನ್ನ ಕೂಡ ಟಾರ್ಗೆಟ್ ಮಾಡ್ತಾರೆ. 2.5 ಕೋಟಿ ಜನ ಡೈಲಿ ರೈಲ್ನಲ್ಲಿ ಪ್ರಯಾಣ ಮಾಡ್ತಾರೆ. ಇದೊಂದು ಸಾಫ್ಟ್ ಟಾರ್ಗೆಟ್ ಆಗುವ ಚಾನ್ಸಸ್ ಇದೆ. ಇವರುಗಳು ಹೇಳಿಕೆ ಮೂಲಕ ಏನು ಬೆದರಿಕೆ ಹಾಕ್ತಾ ಇದ್ದಾರೋ ಅದನ್ನ ಸೀರಿಯಸ್ ಆಗಿ ತಗೊಳ್ಬೇಕು. ಈ ಟೈಮ್ನಲ್ಲಿ ಭಾರತದಲ್ಲಿ ಕೊರೋನಾ ಕೂಡ ಜಾಸ್ತಿ ಆಗ್ತಾ ಇದೆ. ಇದು ಆತಂಕ ಪಡಬೇಕಾದ ವಿಷಯ. ನಾವು ಎಲ್ಲದಕ್ಕೂ ರೆಡಿ ಆಗಿರ್ಬೇಕು. ಏನು ಆಗೋದಿಲ್ಲ ಅಂತ ನೆಗ್ಲೆಕ್ಟ್ ಮಾಡುವ ಹಾಗಿಲ್ಲ. ಚೀನಾ ಮತ್ತು ಪಾಕಿಸ್ತಾನ ಮನುಕುಲಕ್ಕೆ ಶಾಪ ಇದ್ದಂಗೆ. ಪಾಕ್ ಮತ್ತು ಚೀನಾದ ಈ ಕೊಲಾಬ್ರೇಷನ್ ಭಾರತದ ಮೇಲೆ ಕೆಮಿಕಲ್ ವಾರ್ ಮಾಡುತ್ತಾ? ಈ ವಿಷಯವಾಗಿ ಟೈಮ್ಸ್ ಆಫ್ ಇಂಡಿಯಾದಲ್ಲಿ ಒಂದು ಆರ್ಟಿಕಲ್ ಬಂದಿದೆ. ಒಂದು ಸಮಾಧಾನ ಏನಂದ್ರೆ ಭಾರತ ಡಿಕ್ಲೇರ್ ಮಾಡಿದೆ, ಪಾಕಿಸ್ತಾನ ಏನಾದ್ರೂ ನ್ಯೂಕ್ಲಿಯರ್ ಅಥವಾ ಈ ತರದ ಯಾವುದೇ ಕೆಮಿಕಲ್ ದಾಳಿ ಮಾಡಿದ್ರೆ ಯುದ್ಧ ಸ್ಟಾರ್ಟ್ ಆಗುತ್ತೆ ಅಂತ. ಸೊ ಅಷ್ಟೊಂದು ಧೈರ್ಯ ಮಾಡೋದಿಲ್ಲ.
ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.